ಅದನ್ನೆಲ್ಲ ಹೀಗೆ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ನಾನೆಲ್ಲ ಡೀಟೇಲ್ಸ್ನೂ ತಗೊಂಡು ನಿಮ್ಮನ್ನ ಮತ್ತೊಂದಿನ ಭೇಟಿ ಆಗ್ತೀನಿ. ಈಗಾಗಲೇ ಸಾಕಷ್ಟು ಜನ ಆ ಸೂರ್ಯಮಣಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನ್ನ ಹಿಂದೆ ಬಿದ್ದಿದ್ದಾರೆ. ಅವರಲ್ಲಿ ಕೆಲವರು ನಿಮ್ಮೂರಿಗೆ ಸಂಬಂಧಪಟ್ಟವರು ಇದ್ದಾರೆ. ಅವರು ಯಾರು ಅಂತ ತಿಳ್ಕೊಬೋದು ಸರ್? ಬೇಡ ಬಿಡಿ, ಈಗ ನಾವು ಮಾಡಕ್ ಹೊರಟಿರೋ ಕೆಲಸನೇ ಬೇರೆ. ಸುಮ್ಮನೆ ನಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋದು ಬೇಡ. ಆ ಸೂರ್ಯಮಣಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಬಿಸ್ನೆಸ್ ಮ್ಯಾಗ್ನೆಟ್ಗಳು, ಅಕಲ್ಟ್ ಪ್ರಾಕ್ಟೀಷನರ್ಸು ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಜೊತೆಗೆ ನಮ್ಮ ಮನೆಯವ್ರನ್ನ ಹೆದರ್ಸಿದ್ದಾರೆ. ಇದು ತುಂಬಾ ಸೆನ್ಸಿಟಿವ್ ಆಗಿರೋ ವಿಷಯ. ಅದಕ್ಕೆ ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋವರೆಗೂ ಈ ವಿಚಾರನ ಎಲ್ಲೂ ಪ್ರಸ್ತಾಪ ಮಾಡಬೇಡಿ. ಹಾಗೇನಾದ್ರೂ ಮಾಡಿದ್ರೆ ಆಮೇಲೆ ನೀವೇ ತೊಂದರೆಗೆ ಸಿಕ್ಕಾಕೋತೀರ. ಇಲ್ಲಿ ಯಾರ ಜೀವಕ್ಕೂ ಗ್ಯಾರಂಟಿ ಇಲ್ಲ. ಮುಂದೆ ಇದ್ರ ಬಗ್ಗೆ ನಿಮಗೆ ಎಲ್ಲ ಗೊತ್ತಾಗತ್ತೆ. ನಾ ಇನ್ನು ಬರ್ತೀನಮ್ಮ. ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ. ಅಪಾಯ ಇರೋದ್ರಿಂದಾನೇ ಆ ಸೂರ್ಯಮಣಿಗೆ ಅಷ್ಟೊಂದು ಬೆಲೆ ಇದೆ ಅಂತ ಗೊತ್ತಾಗ್ತಾ ಇರೋದು. ಸುಬ್ಬಿ, ಆದಷ್ಟು ನಾವು ಈ ವಿಚಾರವನ್ನು ಗೌಪ್ಯವಾಗಿಯೇ ಇಟ್ಕೊಳ್ಳೋಣ.